ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಳೆ ಬರ್ತಿದೆ, ನೀವು ನೋಡ್ಬೋದು. ಮಳೆಯಲ್ಲೇ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ನೀವು ನೋಡ್ಬೋದು, ಇದು ನಮ್ಮ ದೊಡ್ಡಪ್ಪನ ಮನೆ, ಸುಲ್ದೇನ್ಪುರ ಅಂತ ಹೇಳ್ಬಿಟ್ಟು ರಾಜಾಯನಗುಂಟೆ ಹತ್ರ ಮೇನ್ ಶೆಫ್. ಇಲ್ಲಿಗೆ ನಾವು ಊರಹಬ್ಬಕ್ಕೆ ಬಂದಿದ್ದೀವಿ. ಇಲ್ಲಿ ಊರಹಬ್ಬ ಇರೋದ್ರಿಂದ ನಮ್ಮ ದೊಡ್ಡಪ್ಪ ಮನೆಯಲ್ಲಿ, ಸೊ ನಾವೆಲ್ಲರೂ ಇಲ್ಲಿಗೆ ಊರಹಬ್ಬಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು, ಇದು ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಆರತಿ ಎಲ್ಲ ಮುಗಿದಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇಷ್ಟು ದೊಡ್ಡ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು, ಯಾವತ್ತು ಅಂತ. ಆಮೇಲೆ ಅದಾದಮೇಲೆ ಅಲ್ಲೇ ಇದ್ದಂಥ ಗ್ರಾಮದೇವಿಗೆ ಮರಿಗಳನ್ನು ಹೊಡಿತಾಯಿದ್ರು. ಮರಿ ಹೊಡಿಯೋವಾಗ ನಾವು ಲೇಟಾಗಿ ಹೋಗಿರೋದ್ರಿಂದ ನಾವು ಇವಾಗ ಹೋದ್ವಿ. ಆಲ್ರೆಡಿ ಎಲ್ಲ ಜನ ಸೇರಿದ್ರು ಆ್ಯಂಡ್ ತುಂಬ ಜನ ಇದ್ದರು. ಆಲ್ರೆಡಿ ನಮ್ಮ ದೊಡ್ಡಪ್ಪ ಅಲ್ಲಿ ನಿಂತಿದ್ದೆ, ಇಲ್ಲಿ ನೋಡಿ ನಮ್ಮ ಅಕ್ಕ ಬಾವ ಎಲ್ಲರೂ ನಿಂತಿದ್ದಾರೆ. ಆ್ಯಂಡ್ ನಮ್ಮ ದೊಡ್ಡಪ್ಪನೇ ಮರಿ ಹೊಡಿಯೋದ್ರಿಂದ ಮಚ್ಚನ್ನು ಎತ್ಕೊಂಡು ರೆಡಿ ಮಾಡ್ಕೊತಿದ್ದೆ ಮರಿ ಹೊಡಿಯೋದಕ್ಕೆ. ಸೊ ಅಂದರೆ ಊರಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಅಂದರೆ ನಮ್ಮ ದೊಡ್ಡಪ್ಪನೇ ಮರಿಗಳನ್ನು ಹೊಡಿಯೋದು ದೇವ್ರ ಮುಂದೆ. ಅದು ತುಂಬ ವರ್ಷಗಳಿಂದ ನಡೀತಾ ಬರ್ತಿದೆ. ಇದು ನೀವು ನೋಡ್ಬೋದು. ಸ್ವಲ್ಪ ಜನ ಹೇಳ್ತಾರೆ ಮರಿ ಹೊಡಿಯೋದು ಅದೆಲ್ಲ ತಪ್ಪಲ್ವಾ ಹಾಗೆ ಹೀಗೆ ಅಂತ. ಬಟ್ ನಾವು ತಿಂತೀವಲ್ವ, ಸೊ ನಮಗೇನು ಅನಿಸಲ್ಲ. ಅದಾದಮೇಲೆ ಇಲ್ಲಿ ನೋಡಿ, ನಮ್ಮ ಅಕ್ಕನ ಮಗಳು ಸಾರಿ ಹಾಕ್ಕೊಂಡು ಆ್ಯಂಡ್ ಆರತಿಗಳನ್ನು ಎತ್ಕೊಂಡು ಹೋಗಿದ್ರು ಆಲ್ರೆಡಿ. ಸೊ ಆರತಿಯನ್ನು ಎತ್ಕೊಂಡು ಬರ್ತಾಯಿದ್ಲು ನಾವು ಹೋದಾಗ. ಸೊ ಬರೋವಾಗ ನಾವು ಒಂದು ವಿಡಿಯೋ ಮಾಡಿಕೊಂಡ್ವಿ. ಅದಾದಮೇಲೆ ನೋಡ್ಬೋದು ನೀವು, ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ತಿಂಡಿಗೆ ಬಿರಿಯಾನಿನ ಮಾಡಿದರು. ಬಿರಿಯಾನಿ ಎಲ್ಲ ತಿಂದುಬಿಟ್ಟು ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಜೋಡಿಸ್ತಾ ಇದ್ದೀವಿ, ನೀವು ನೋಡ್ಬೋದು. ಆಮೇಲೆ ಹೊರಗಡೆ ಮಟನ್ನು ರೆಡಿ ಮಾಡ್ತಿದ್ದಾರೆ. ಈ ವಿಡಿಯೋನ ನನ್ನ ಮಗಳು ಹೊರಗಡೆ ಹೋಗಿ ಎಲ್ಲರದ್ದು ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ಲು. ನಾನು ಈರುಳ್ಳಿ ಕಟ್ ಮಾಡ್ತಾಯಿದ್ದೆ, ಸೊ ಅವಳು ಎಲ್ಲರ ವಿಡಿಯೋಗಳನ್ನ ಮಾಡ್ತಾಯಿದ್ಲು. ಅದೆಲ್ಲ ಆದಮೇಲೆ ಮಟನ್ ಎಲ್ಲ ರೆಡಿ ಆಯಿತು, ಚಿಕನ್ ಮಟನ್ ಎಲ್ಲ ರೆಡಿ ಆಯಿತು. ಇವಾಗ ಊಟಕ್ಕೆ ಬಡಿಸೋ ಅಂತ ಟೈಮ್. ಇವಾಗ ನೋಡಿ ಎಲ್ಲರೂ ಸೇರಿಕೊಂಡು ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ. ನೀವು ನೋಡ್ಬೋದು, ಎಲ್ಲರ ಜೊತೆಲಿ ಸೇರಿಕೊಂಡು ಅಡುಗೆ ಮಾಡಿದ್ವಿ. ಎಲ್ಲರ ಜೊತೆ ಸೇರಿಕೊಂಡು ಊಟ ಬಡಿಸ್ತೀವಿ. ಸೊ ನಾವು ಫ್ಯಾಮಿಲಿ ಫಂಕ್ಷನ್ ಅಂದರೆ ಹಾಗೇ ಇರುತ್ತೆ. ಆ್ಯಂಡ್ ಎಲ್ಲರೂ ಜೊತೇಲಿ ಕೂಡಿ ಕೆಲಸ ಮಾಡ್ತೀವಿ ಆ್ಯಂಡ್ ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಎಲ್ಲರ ಜೊತೆಲಿ ಸೇರಿ ಎಲ್ಲ ಕೆಲಸಗಳನ್ನು ನೋಡ್ಕೊತೀವಿ. ಈ ಥರನೇ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಅಂದರೆ ಈ ಥರನೇ ಇರುತ್ತೆ. ನೀವು ನೋಡ್ಬೋದು, ಈಗ ಎಲ್ಲ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ, ಊಟ ಬಡಿಸ್ತಾ ಇದ್ದಾರೆ. ಮಳೆ ಬರೋ ಥರ ಇತ್ತು ಆ್ಯಂಡ್ ಏನಂದರೆ ಮಳೆ ಬೀಳ್ತಾನೆ ಇತ್ತು. ಹಂಗಾಗಿ ಸ್ವಲ್ಪ ಬೇಗನೆ ಬಡಿಸೋಣ ಅಂದ್ಬಿಟ್ಟು ಎಲ್ಲರೂ ಸ್ಟಾರ್ಟ್ ಮಾಡಿಕೊಂಡು ಆ್ಯಂಡ್ ಬಡಿಸ್ತಾಯಿದ್ರು. ನಾನ್ ವೆಜ್ ಎಲ್ಲ ರೆಡಿ ಆಗಿತ್ತು, ಎಲ್ಲರೂ ಬಡಿಸೋದು ಸ್ಟಾರ್ಟ್ ಮಾಡಿಕೊಂಡು. ಆ್ಯಂಡ್ ಏನಂದರೆ ನಾನ್ ವೆಜ್ ಅಂದ್ರೆ ಗೌಡ್ರಿಗೆ ಒಂದು ಸ್ವಲ್ಪ ಡೆಪ್ತ್ ಅಂತಲೇ ಇರೋದು. ಆ್ಯಂಡ್ ಗೌಡ್ರುಗಳ ಮನೆ ಅಂದ್ರೆ ಹಾಗೆ ಅಲ್ವಾ. ಆ್ಯಂಡ್ ವಿ ಲವ್ ನಾನ್ ವೆಜ್ ಅಷ್ಟೇ. ನಾನ್ ವೆಜ್ ಅಂದ್ರೇ ಒಂಥರ ನಮ್ಮದು ಸಿಗ್ನೇಚರ್ ಅಂತ ಹೇಳ್ಬೋದು. ಸೊ ಹಾಗೆ ನಾವು ನಾನ್ ವೆಜ್ ಮಾಡಿದ್ವಿ. ನಾನ್ ವೆಜ್ಜಲ್ಲಿ ಅಂದರೆ ಮಟನ್ ಚಿಕನ್ ಎಲ್ಲ ಮಾಡಿದ್ರು. ಸೊ ಎಲ್ಲ ಸೇರ್ಕೊಂಡು ಇನ್ನೊಂದು ರೌಂಡ್ ಮಾಡ್ತಾರ ಅದಕ್ಕೆ. ನೆಕ್ಸ್ಟ್ ಸ್ನ್ಯಾಕ್ಸ್ಗೋಸ್ಕರ ಕಬಾಬ್ ರೆಡಿ ಆಗ್ತಾ ಐತೆ. ನೋಡಿ ನನ್ನ ತಂಗಿ ಬಚ್ಚಿಕೊಂಡು ಹೋಗ್ತಾವಳೆ. ಇದು ಒಂದಜ್ಜಿ ನೋಡಿ, ನಮ್ಮಮ್ಮ ಅವರು ಕೂತಿದ್ದಾರೆ. ನೋಡಿ ಇವ್ರು ಬಂದು ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದಾರೆ. ಸ್ನ್ಯಾಕ್ಸ್ಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ.
ಹಾಯ್ ಆಂಟಿ, ಏನ್ ಮಾಡ್ತಿದ್ರ ಆಂಟಿ? ಕಬಾಬ್ ಮಾಡಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಮಟನ್ ಎಲ್ಲ ಖಾಲಿ, ಇವಾಗ ಸ್ನ್ಯಾಕ್ಸ್ ಕಬಾಬ್ ರೆಡಿ ಆಗ್ತಾ ಇದೆ. ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಕಬಾಬ್ ರೆಡಿ ಮಾಡ್ತಿದ್ದಾರೆ ನೋಡಿ. ಬಿಸಿ ಬಿಸಿ ಕಬಾಬ್ ಮಾಡಿದ್ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮಾಡಿದ್ಮೇಲೆ ತಿಂದ ಮೇಲೆ ಹೇಳೋದು ಏನೆಲ್ಲ ಮಾಡಿದ್ರು ಅಂತ. ದಿಶಾ ಇದು ಇವ್ರ ಮಗಳು, ಇದು ಅದು ಅವ್ರ ಮಗಳು, ಇವ್ರು ನಮ್ಮ ಅಜ್ಜಿ. ಇವರು ಇಲ್ಲಿ ನೋಡಿ, ಏನಜ್ಜಿ ಒಣಗೋಗಿರೋ ಅಜ್ಜಿ ಅಂತ ಅವ್ರ ಸೊಸೆ ಹೇಳ್ತಾ ಇರೋದು ಗೈಸ್. ನೋಡಲ್ಲ ಹೆಂಗ ಎಷ್ಟು 36 ಅಂತೆ, ಲೋಚನ 36 ಅಂತೆ. ಅಯ್ಯೋ ದೇವ್ರೇ, ಇಲ್ಲಿ ನೋಡಿ ಗೈಸ್, ಇದು ನಮ್ಗೆ ನಮ್ಮ ಒಣಗೋಗಿರೋ ಅಜ್ಜಿ. ನಾವೇ ಈ ಕಡೆ ಈಗ ಜಾತ್ರೆಗೋಸ್ಕರ ಊರಿಂದ ಕರ್ಸಿದ್ದೀವಿ. ಕರ್ಸಿರೋದು ನಮ್ಮ ಆಂಟಿ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಚಿಕನ್ ಕಬಾಬ್ಗೆ ರೆಡಿ ಆಗ್ತಿದೆ ನೋಡಿ. ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀವಿ. ಇಟ್ಟವ್ರೆ, ನಾನು ಇಟ್ಟಿಲ್ಲ, ಇಟ್ಟಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಇವ್ರು ಇದನ್ನ ಗ್ರೈಂಡ್ ಮಾಡ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಅವ್ರು ನೋಡಿ ಕಬಾಬ್ ಮಾಡಿ ಅಂದ್ರೆ ಚಪಾತಿ ಹಿಟ್ಟು ಮಾಡ್ತಾರೆ ಇವರು. ಮುದ್ದೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಿಂಗ್ ಮಾಡ್ತಾರೆ ಮುಂದೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದೆಲ್ಲ ಇದು ಕರಿಬೇವಿನ ಸೊಪ್ಪು, ಆ ಥರ ಸೊಪ್ಪು ಇದೆಲ್ಲ ಚಿಕನ್ ಇದು RCB ಕಪ್ಪು ನೋಡಿ ಹಿಂಗೆ ಕಬಾಬ್ ಮಾಡೋದು. ಇದೇ ತರ ಕಬಾಬ್ ಮಾಡ್ಬೇಕು ಮನೇಲಿ, ಆಯ್ತಾ? ಹಾಯ್ ನಮ್ಮ ಹಾಯ್ ದಿಶಾ ಕಬಾಬ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಅತ್ತೆ, ನಮ್ಮ ಅತ್ತೆ ನೋಡಿ ಕರೋ ಪಾತ್ರೆ ಡಿಪಾರ್ಟ್ಮೆಂಟ್. ಬಿಸಿನಾ? ಎಷ್ಟು ಬಿಸಿ ಆಗಿದ್ದೀರಾ? ತುಂಬಾ ಬಿಸಿ. ಇಲ್ಲೊಬ್ರು ಬಂದ್ರು ನೋಡಿ, ಇವ್ರು ನಮ್ಮ ಚಿಕ್ಕಕ್ಕವರು. ಚಿಕ್ಕಕ್ಕವರೇ, ನೀವೇನು ಮಾಡ್ತಿದ್ದೀರಾ? ಇಲ್ಲಿ ನೋಡಿ, ಒಂದು ಸ್ವಲ್ಪ ಸ್ಮೈಲ್ ಕೊಡಿ. ಇಲ್ಲಿ ನೋಡಿ ಮೇಡಮ್, ಇವ್ರ ಮಗಳು ರಕ್ಷಿ. ಮಗಳೇ ಅಲ್ಲ, ತಂಗಿ ಅಂತೆ ನೋಡಿ ಅವಳು. ನೆಕ್ಸ್ಟ್ ಈ ಕಡೆ ಮುಂದಕ್ಕೆ ಹೋಗೋಣ. ಇದು ನಮ್ಮ ದೊಡ್ಡಪ್ಪ. ಇಲ್ಲಿ ನೋಡಿ, ಇದು ಗೀತಮ್ಮ ಅಂತೇಳಿ. ಯಾರು ಹೇಳ್ತಾ ಇದೀಯಾ? ಮಾತಾಡ್ಸಿ, ಅಮ್ಮ ಹತ್ರ ಒಂದೆರಡು ಮಾತಾಡ್ಸಿ. ನಮಸ್ಕಾರ ಗೀತಮ್ಮರೇ. ಹೇಗಿತ್ತು ಹಬ್ಬ? ಹೇಗಿತ್ತು ಹಬ್ಬ ಇವತ್ತೆಲ್ಲ? ಹೆಂಗೆ ಎಂಜಾಯ್ ಮಾಡಿದ್ರಾ? ಸೂಪರ್ ಆಗಿತ್ತು. ಸೂಪರ್ ಎಂಜಾಯ್ ಮಾಡಿದ್ರೆ. ಊಟ ಎಲ್ಲ ಹೇಗಿತ್ತು? ಸೂಪರ್ ಆಗಿತ್ತು. ಎಲ್ಲ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಇವ್ರದ್ದು, ನಾವೆಲ್ಲ ಅವ್ರ ಅಸಿಸ್ಟೆಂಟ್ಗಳು. ಸೈಡ್ ಬರ್ ಸೈಡ್ ಬರ್ ಸೈಡ್ ಬರ್ ಸೈಡ್ ಇದು ನಮ್ಮ ದೊಡ್ಡಪ್ಪ, ಇದು ಗೀತಮ್ಮ ಇದಾರಲ್ಲ ಅವ್ರ ಹಸ್ಬೆಂಡ್. ಬೀಗ್ರು, ಅವ್ರ ಬೀಗ್ರು. ನಮಗೆ ಮಾವ ಆಗಬೇಕು, ಅಪ್ಪ ಅಂತ ಕರಿತೀವಿ. ಇಲ್ಲಿ ನೋಡಿ, ಇವ್ರ ತಾತ. ನಮ್ಮ ಸೀನಿಯರ್ ಸಿಟಿಸನ್ ಅಂದ್ರೆ ಇವರೇ. ನಮ್ಮ ಇಡೀ ಫ್ಯಾಮಿಲಿ ಸೀನಿಯರ್ ಸಿಟಿಸನ್. ರಿಟೈರ್ಡ್ ಮಿಲಿಟರಿ ಆಫೀಸರ್. ಇದೇ ನಮ್ಮ ತಾತ, ರಿಟೈರ್ಡ್ ಮಿಲಿಟರಿ ಆಫೀಸರ್, ಸೀನಿಯರ್ ಸಿಟಿಸನ್ ಆಫ್ ದ ಫ್ಯಾಮಿಲಿ. ಇವರೇ. ಗನ್ಮೇನ್ ಆಗಿದ್ರಾ? ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್? ಸರ್ ಮಿಲಿಟರಿ ಸರ್ ಇಂಗ್ಲಿಷ್ ಮ್ಯಾನ್ ಸರ್, ಇಂಗ್ಲಿಷ್ ಹೇಳಿ ಪರವಾಗಿಲ್ಲ. ನಮ್ಮ ವಿಷಯಕ್ಕೆ ನಾವು ಕನ್ನಡದಲ್ಲಿ ಹೇಳ್ಕೊಂತೀವಿ. ಹೇಳಿ ಒಂದ್ಸಲಿ. ಹೇಳಲ್ವಾ? ಇವಾಗ ನಾಚಿಕೆ ಅಂತ ಬಿಡಿ ಫ್ರೆಂಡ್ಸ್. ಹೋಗಿ ಇಲ್ಲಿ ನೋಡಿ, ವಾಟ್ ಮೋಟ್ ಕೊಡೆ ದಾಟ್ ಅಂತ ವಾಟ್ ಅಂತ ಬರುತ್ತೆ ನೋಡಿ. ವಾಟ್ ಮೋಟ್ ಕೊಡೆ ದಾಟ್ ಹೇಳ್ತತ್ತ ಒಂದ್ಸಲಿ ನೋಡೋಣ. ಏನ್ ತತ್ತ ನೀನು? ನೋಡಿ, ನಮ್ಮ ಮನೆಯವರು ಫುಲ್ ಚಿಲ್ಲಾಗಿದ್ದಾರೆ. ಚಿಲ್ ಮಾಡ್ತಾವ್ರೆ ಕುತ್ಕೊಂಡು ತಿನ್ಬಿಟ್ಟು. ಓ, ನಮ್ಮ ಮೇಡಮ್ ಅವ್ರು ಯಾಕೋ ಅಂತ ಇದ್ದಾರೆ. ಮುಖ ತೋರ್ಸೆ. ಇದು ಹೌದಾ? ನಮ್ಮ ಅಜ್ಜಿ ಜಯಮ್ಮ. ಸೀನಿಯರ್ ಜಯಮ್ಮ ನಮ್ಮ ಇಡೀ ಫ್ಯಾಮಿಲಿ ಹೆಡ್ ಅಂತ ಹೇಳ್ಬೋದು. ನೋಡು, ಒಂದ್ಸಲ ಹಾಯ್ ಹೇಳಮ್ಮ.
ಆಯ್ನಮ್ಮ ನೋಡಿ ನಮ್ಮ ಚಿಕ್ಕಪ್ಪ ನಮ್ಮ ಅಣ್ಣ ಚಿಕ್ಕಪ್ಪನ ಅಣ್ಣ ಅಂತ ಕರಿತೀವಿ, ದೊಡ್ಡಣ್ಣ. ಅವಾಗೇ ನೋಡೋದ್ರಲ್ಲ ರಮೇಶ್ ಅಣ್ಣ, ಅವ್ರು ಚಿಕ್ಕವರು. ಇದು ಅಜ್ಜಿ, ಗಂಗಮ್ಮಜ್ಜಿ ಅಂತ, ನನ್ನ ಮಗಳ ಫೇವ್ರೆಟ್ ಅಜ್ಜಿ, ಮಂಗಳೂರ್ತಿ ಅಜ್ಜಿ. ಅಲ್ಲೋಡಿ ಮತ್ತೆ ಮಾತಾಡಜ್ಜಿ, ಏನನ್ನ ಹೆಂಗನ್ಸಿ ಇವತ್ತು? ಮಳೆ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿ ಹೆಂಗನ್ಸ್ತು ಇವತ್ತು? ಯಾವಾಗಲೂ ಆರತಿ ಎತ್ತಾನೇ ಇರ್ತಾರೆ. ಮತ್ತೆ ಬಂದ್ಬಿಡ್ತಾರೆ ಆರತಿ ಎತ್ತಕ್ಕೆ. ನೀನು ನೋಡ್ತಿದ್ರೆ ಅವಳಿಗೆ ಇಷ್ಟ. ಆರತಿ ಅಂತ, ಆರತಿ ಅಜ್ಜಿ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ಯಲ್ಲ. ಅದೇನು ನೋಡ್ಕೊಂಡಿದ್ದು ಅದೇನು ಕತೆ ಬರ್ತೀವಿ. ಕಲ್ಸ್ಕೊಟ್ಬಿಟ್ಟಿದ್ಯಾ? 4 ಸಲ ತಿಂತಾರೆ. 4 ಸಲ ತಿಂತಾರಂತೆ ನೋಡಿ. ಅದಕ್ಕೆ ಏನ್ ಸೂಪರ್ ಫಿಗರ್ ಮೇಂಟೈನ್ ಮಾಡ್ತಾ. ಬಾಡಿ ತೋರ್ಸೋದು ಒಂದ್ಸಲಿ, ಹಿಂಗೆ ತೋರ್ಸು ಒಂದ್ಸಲಿ. ಹಂಗಲ್ಲ, ಇದು ತಿನ್ನೋದು ನೋಡಿ ಬಾಡಿ ರೆಡಿ. ಅವ್ರ ಡ್ಯೂಟಿ ಏನಂತ ಹೇಳ್ಬಿಟ್ಟು ನಮಗೆ ಬಾಡಿ ಸಣ್ಣದಾಗಿಲ್ಲ, ಸಣ್ಣ ಮಾಡಿಸ್ಬೇಕು. ನೋಡಿ ಗೈಸ್, ಎಲ್ರಿಗೂ ಕಣ್ಣೇನಂದ್ರೆ ನನ್ನ ಸಡ್ಡ ಹೆಂಗಿದೆ ಅಂತಂದ್ರೆ ಒಂದು ದೊಡ್ಡ ವಿಷಯ. ಆಮೇಲೆ ಹೇಳ್ತೀನಿ ನಾನು. ಊರಪ್ಪ ಇದೆ, ಎಲ್ಲ ಜಾಲಿ ಮಾಡ್ತಾ ಇದೀವಿ. ಹಬ್ಬ ಜೋರು, ಖಾಲಿ ಖಾಲಿ ಎಲ್ಲ ಜಾಲಿ ಜಾಲಿ. ನಮ್ಮ ಅಣ್ಣವರು ತುಂಬ ಟೈಟ್ ಆಗಿದ್ದಾರೆ, ಸ್ಮಾರ್ಟ್ ಇದ್ದಾರೆ. ಸ್ಮಾರ್ಟ್ ಬಾಯ್ ದೇವರಾಜ್ ಅಂತ, ತುಂಬ ಜಾಲಿ ಇದ್ದಾರೆ. ಬಾಟ್ಲ ಖಾಲಿ ಮಾಡಿದ ನಮ್ಮ ಜಾಲಿ ಕೊಡ್ತಾರೆ. ಫುಲ್ ಇದೆ ವಾತಾವರಣ, ತುಂಬ ಫುಲ್ ಇದೆ. ಇಲ್ಲಿ ನೋಡಿ, ಎಲ್ಲ ಕುತ್ಕೊಂಡು ಅಲ್ಲಲ್ಲೇ ಗುಂಪು ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ. ಹಬ್ಬ ಎಲ್ಲ ಮುಗೀತು, ಫುಲ್ ನಾನ್ ವೆಜ್ ಎಲ್ಲ ಬ್ಯಾಟಿಂಗ್ ಆಯಿತು. ಜಾಲಿ ಮುಗಿದಿಲ್ಲ, ಜಾಲಿ ಮುಗ್ದಿಲ್ಲ ಇನ್ನು. ಇವಾಗ ನನ್ನ ಮಗಳು ದಿಶಾ ಅಂತ ದಿಶಾ ಹಾಂ, ಮಳೆ ಮಾತ್ರ ಲೀವ್ ಕೊಡಲಿಲ್ಲ. ಜ್ಯೂಸ್ ಕುಡ್ತಿದ್ದಾರೆ. ಜ್ಯೂಸ್, ಓ ಅವ್ರದ್ದೆಲ್ಲ ಆಯಿತು ಜ್ಯೂಸ್. ಇದು ಇದು ಜ್ಯೂಸ್ದು ಇವಳ್ದು ನೋಡಿ. ನಮ್ಮ ಮಾಮ ಅವರು ಇವಾಗ ಬರ್ತಾ ಇದ್ದಾರೆ ಸ್ಕೂಲಿಂದ. ಮಾಸ್ಟ್ರು ಪಾಠ ಎಲ್ಲ ಕಡೆ ಮಾಡ್ತಾರೆ. ಪಾಠ ಮಾಡ್ಬಿಟ್ಟು ಇವಾಗ ಬರ್ತಾರೆ. ವಿಡಿಯೋದಲ್ಲಿ ಮಾತ್ರ ಮಾತಾಡಲ್ಲ ನೋಡಿ. ಅವಾಗೆ ವಿಡಿಯೋದಲ್ಲಿ ಮಾತಾಡಿಲ್ಲ. ಇವಾಗ ನೋಡಿ ಎಷ್ಟು ಮಾತಾಡ್ತಾರೆ. ಫೋನ್ ನೋಡಿದ್ರೆ ಸೈಲೆಂಟ್ ಆಗಿಬಿಡ್ತಾರೆ. ಇವರು ನಮ್ಮ 2ನೇ ಅಕ್ಕ. ಅವರು ಆಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪಾವ ಅವರು, ಇವರು ನಿದ್ದೆ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡೋದು. ಇವ್ರ ಮನೇಲಿ ಇವತ್ತು ಹಬ್ಬ ಇದ್ದಿದ್ದು ನೋಡಿ. ಹಬ್ಬ ಮಾಡಿದ್ದು ಇವರೇ ಇವತ್ತು. ಎಣ್ಣೆ ಇಟ್ಟು ಎಣ್ಣೆ ಒಳಗೆ ಇಕ್ಕೋ, ಎಣ್ಣೆ ಒಳಗೆ ಇಕ್ಬೇಕು. ಹೊರಗಡೆಯಿಂದ ಮಿಕ್ಸರು ಎಣ್ಣೆ ಕೈ ಇಡ್ತಾವ್ರೆ ಅಂತ ಹೇಳು. ನಾಳೆ ಲಿಕ್ಕಿಬಿಟ್ಟಿದ್ರು. ಮಗಳ ಫೋನ್ ಅಂತ ಒಂದು ಬಿಸಿ ತೆಗೆದು ಟೇಸ್ಟ್ ನೋಡಿ. ಹಂಗೆ ಊಟ ಮಾಡಿ ಕಬಾಬ್ ತಿಂದು ಹೋಗಿರತ್ತೆ. ಮಾಡ್ದ ಮಚ್ಚಿ. ಅಕ್ಕ ಬೆಳಗ್ಗೆ 1 ಗಂಟೆಗೆ ತಿಂದಿರೋದು. ನೋಡಿ, ಕಬಾಬ್ನ ಬೇಯಿಸ್ತಾ ಇದ್ದಾರೆ. ಕಬಾಬೆಲ್ಲ ಬೇಯಿಸ್ತಾ ಇದ್ದಾರೆ. ಯಾವ ಥರ ಬೇಯಿಸ್ತಾ ಇದ್ದಾರೆ ಅಂತ ನೋಡ್ಬೋದು. ಅಷ್ಟು ಜನಕ್ಕೂ ಕಬಾಬ್ನ ಬೇಯಿಸಿದ್ರು. ಆ್ಯಂಡ್ ಏನಂದರೆ ಎಲ್ಲ ಇವರೇ ಒಬ್ಬರನ್ನೇ ಕುತ್ಕೊಂಡು ಮಾಡೋದು ಅಂತ ಏನಿಲ್ಲ. ಇವರು ಒಂದು ಅರ್ಧ ಬೇಯಿಸಿದ್ರು, ಆಮೇಲೆ ಇನ್ನು ಅರ್ಧನ ಇನ್ನೂ ಇಬ್ಬರು ಕುತ್ಕೊಂಡು ಬೇಯಿಸಿದ್ರು. ಇದೇ ಥರ ಎಲ್ಲನೂ ಶೇರ್ ಮಾಡ್ಕೊತಾರೆ ಎಲ್ಲ ಕೆಲಸನೂ. ಸೊ ನೀವು ನೋಡ್ಬೋದು, ಅದಕ್ಕೆ ಹೇಳೋದು ಜಾಯಿಂಟ್ ಫ್ಯಾಮಿಲಿ ಅಂತ, ತುಂಬ ಕುಟುಂಬ ಅನ್ನೋದೇ ಇದಕ್ಕೋಸ್ಕರ. ಆ್ಯಂಡ್ ನನಗೆ ಈ ಥರ ಇರೋದು ತುಂಬ ಇಷ್ಟ. ಆ್ಯಂಡ್ ನಮ್ಮದು ಫ್ಯಾಮಿಲಿ ಈ ಥರನೇ ಇರೋದು. ಸೊ ನೋಡ್ಬೋದು, ಕಬಾಬ್ ರೆಡಿ ಆಗ್ತಾ ಇದೆ.
ನೋಡಿದ್ರಲ್ಲ ಗೈಸ್ ಹೇಗಿತ್ತು ನಮ್ಮ ಫ್ಯಾಮಿಲಿ ಅಂದ್ಬಿಟ್ಟು ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ, ಯಾವ ಥರ ನಾವು ಫನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಬ್ಬ ಎಲ್ಲ ಇದ್ದರೆ ಈ ಥರನೇ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಸೊ ನನ್ನ ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಮಾ ಕುಮಾರ್ 1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಮತ್ತಷ್ಟು ವಿಡಿಯೋಗಳಿಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಕೂಡ ಲಾಸ್ ಆಗೋಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ.